ನಾವು ಪೊಲೀಸರು ಬಂದರು ಈ ಕಡೆ ಹೋದರು, ಹೋಗಿ ಮತ್ತೆ ವಾಪಸ್ ಬಂದಿಡ್ಕೆ ಮತ್ತೆ ತೆಗಿಯೋದು ಅಥವಾ ಲೈಟ್ ಆಫ್ ಮಾಡ್ಕೊಂಡು ಮುಂದೆ ಬಾಗಿಲು ಇಟ್ಕೊಂಡು ಮಾಡಿದರೆ ಗ್ರಾಚಾರ ಬಿಡಿಸ್ತೀನಿ. ನೀವು ಅದನ್ನು ತೊಳ್ಕೊಳೋದು ಮಾಡ್ಕೊಳೋದು ಮಾಡಿದ್ರೆ 10ವರೆಗೆ ನಿಮ್ಮ ವ್ಯವಹಾರ ಕ್ಲೋಸ್ ಆಗೋದು. ಟಿ ವಿಗಳು ಹಾಕ್ಕೊಂಡು ಎಲ್ಲರನ್ನೂ ಸೇರಿಸ್ಕೊಂಡು ಗುಂಪು ಕಟ್ಕೊಂಡು ಕ್ರಿಕೆಟ್ ಆಡಿಸ್ಕೊಂಡು ಅಲ್ಲೇನೋ ಬೆಟ್ಟಿಂಗ್ ಆಡಿಸ್ಕೊಂಡು ಈ ಥರ ಮಾಡೋದಕ್ಕೆ ಅವಕಾಶ ಇಲ್ಲ. ಮತ್ತು ಅಕ್ರಮ ಚಟುವಟಿಕೆ ತಾಣಗಳು ಆಗ್ತಾಯಿದೆ. ನಿಮ್ಮಲ್ಲೇ ಅಲ್ಲೇ ಕುತ್ಕೊಳ್ಳೋದು, ಅಲ್ಲೇ ಸಿಗರೇಟ್ ಸೇದ್ಕೊಳ್ಳೋದು, ಸಿಗರೇಟ್ ಸೇತಾರೋ ಇನ್ನೇನೋ ಸೇತಾರೋ ಅನ್ನೋದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಯಾವುದೇ ವೆಹಿಕಲ್ಗಳು ರೋಡಿಗೆ ನಿಂತಿರ್ತದೆ. ನಿಮ್ಮದೆಲ್ಲ ಟೀ ಅಂಗಡಿಗಳ ಮುಂದೆ ನೋಡಿದ್ರು ರೋಡಿಗೆ ವೆಹಿಕಲ್ಗಳು ನಿಂತಿರ್ತವೆ. ನೀವು ಅದನ್ನು ಕಡಿವಾಣ ಹಾಕ್ಕೊಂಡು ಸೈಡಿಗೆ ಒಳಗೆ ಹಾಕ್ಕೊಂಡ್ರೆ ಸರಿ, ಇಲ್ಲ ನಮ್ಮವ್ರು ಬಂದು ಎಲ್ಲರದು ಹೊತ್ಕೊಂಡು ತೊಗೊಂಬರ್ತೀನಿ. ಮತ್ತು ಅಲ್ಲಿ ನೀವು ಗ್ಯಾಸ್ಗಳು ಏನು ಸಿಲಿಂಡರ್ಗಳು ಬಳಸ್ತೀರೋ ಎಲ್ಲ ಕಮರ್ಷಿಯಲ್ ಸಿಲಿಂಡರ್ ಬಳಸ್ತಾ ಇಲ್ಲ, ಡೊಮೆಸ್ಟಿಕ್ ಸಿಲಿಂಡರ್ ಕೆಲವು ಬಳಸ್ತಾ ಇದ್ದೀರಾ. ಸೊ ಆ ಎಲ್ಲ ನಿಟ್ಟಿನಲ್ಲಿ ನಿಮ್ಮನ್ನು ಇವತ್ತು ಕರೆದಿದೆ. ಒಂದು, ಯಾವುದೇ ಕಾರಣಕ್ಕೂ ರಾತ್ರಿ 10ವರೆ ಮೇಲೆ ಯಾರೂ ನಿಮ್ಮ ಟೀ ಅಂಗಡಿ ಓಪನ್ ಮಾಡಿರೋದಾಗಲಿ ಅಥವಾ ಅಲ್ಲಿ ಕೂರಿಸ್ಕೊಂಡು ಹುಡುಗರನ್ನ 4 ಜನ ಹುಡುಗರು ಕೂರಿಸ್ಕೊಂಡು ಪೋಲಿತನ ಆಟ ಆಡ್ತಿರೋದು ಈ ಥರ ಕಂಡು ಬಂತು ಅಂದರೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಂತೆ. ರೋಡಿಗೆ ಗಾಡಿ ನಿಲ್ಸ್ಕೊಳ್ಳೋದು, ಅಲ್ಲೇನೋ ಮಾತಾಡ್ತಿರೋದು. 10ವರೆ ಅಂದರೆ 10ವರೆ ಕರೆಕ್ಟಾಗಿ ಕ್ಲೋಸ್ ಆಗೋದು. 10ವರೆ ಮೇಲೆ ಈಗ 1 ನಿಮಿಷ ಇದ್ದರೆ 10 ನಿಮಿಷ ಜಾಸ್ತಿ ಇತ್ತು ಸರ್, ಇಲ್ಲ ಬಾಗ್ಲಾಗ್ತಾ ಇದ್ದೆ, ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಡ್ರಿ ಅಂದರೆ ನಾಳೆಯಿಂದ ನಾನು ನಾಳೆಯಿಂದ ಅಲ್ಲ ಇವತ್ತು ಸಾಯಂಕಾಲದಿಂದನೇ ನಿಮ್ಮದು ಏನಿದೆ ಸಾಮಾನು ಸಮೇತ ತಂದಿಲ್ಲ ಹಾಕ್ತೀನಿ, ಕೋರ್ಟಿಗೆ PF ಹಾಕ್ತೀನಿ, ಕೋರ್ಟಿಂದ ಬಿಡಿಸ್ಕೋಬೇಕಾಗ್ತದೆ. ಸೊ ಒಂದು ಸತಿ ಕರೆದು ಹೇಳಿ ನಿಮಗೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ರಾತ್ರಿ 10ವರೆ ಮೇಲೆ ನೀವು ಕಡ್ಡಾಯವಾಗಿ ಹೋಟ್ಲುಗಳನ್ನ ಬಂದ್ ಮಾಡಬೇಕು. ಯಾವುದೇ ರೀತಿ ಅಕ್ರಮ ಚಟುವಟಿಕೆಗಳನ್ನ ಅಲ್ಲಿ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ರೋಡ್ ಮೇಲೆ ರಸ್ತೆ ಮೇಲೆ ವೆಹಿಕಲ್ಗಳು ನಿಲ್ಲಿಸಬಾರ್ದು. ಪುಂಡ್ರು ಪೋಖ್ರಿಗಳು ಬಂದು ಅಲ್ಲಿ ಸಿಗರೇಟ್ ಸೇದ್ಕೊಂಡು ರಸ್ತೆಗೆ ಸಿಗರೇಟ್ ಸೇದ್ಕೊಂಡು ಹೋಗೋ ಬರೋರ್ಗೆಲ್ಲ ಟೀಸಿಂಗ್ ಮಾಡ್ಕೊಂಡಿತ್ತು ಅಂದರೆ ಸಮಸ್ಯೆ ಆಗ್ತದೆ. ನಿಮ್ಮ ಕಡೆಯಿಂದ ಏನಾರು ಹೇಳೋದಿತ್ತು ಅಂದರೆ ಹೇಳ್ಬೋದು. 10ವರೆ ಅಂದರೆ 10ವರೆ. ಪ್ರಪಂಚಕ್ಕೊಂದು ಕಾನೂನು, ಇಲ್ಲಿಗೊಂದು ಕಾನೂನು ಇಲ್ಲ. ಅಲ್ಲಿ ಕಾನೂನು ಎಲ್ಲದಕ್ಕೂ ಒಂದೇ. ಏನಪ್ಪ, ನಾವು ಇಲ್ಲಿ ಎಷ್ಟು ತಿಂಗಳಿಸ್ತೀವೋ ಎಲ್ಲ ಕಡೆ ಶಿರಾದಾಗ ಒಂದೇ ಟೈಮಿಗೆ ಇದಾಗಬೇಕು. 10ವರೆ ಅಂದರೆ 10ವರೆಗೆ ಎಲ್ಲ ಕಡೆ ಕ್ಲೋಸ್ ಆಗಬೇಕು. ನಾವು ಪೊಲೀಸರು ಬಂದರು ಈ ಕಡೆ ಹೋದರು, ಹೋಗಿ ಮತ್ತೆ ವಾಪಸ್ ಬಂದಿಡ್ಕೆ ಮತ್ತೆ ತೆಗಿಯೋದು ಅಥವಾ ಲೈಟ್ ಆಫ್ ಮಾಡ್ಕೊಂಡು ಮುಂದೆ ಬಾಗಿಲು ಇಟ್ಕೊಂಡು ಮಾಡಿದರೆ ಗ್ರಾಚಾರ ಬಿಡಿಸ್ತೀನಿ. ನೀವು ಟಿ ವಿಗಳು ಹಾಕ್ಕೊಂಡು ಎಲ್ಲರನ್ನೂ ಸೇರಿಸ್ಕೊಂಡು ಗುಂಪು ಕಟ್ಕೊಂಡು ಕ್ರಿಕೆಟ್ ಆಡಿಸ್ಕೊಂಡು ಅಲ್ಲೇನೋ ಬೆಟ್ಟಿಂಗ್ ಆಡಿಸ್ಕೊಂಡು ಈ ಥರ ಮಾಡೋದಕ್ಕೆ ಅವಕಾಶ ಇಲ್ಲ. ಏನು ಕ್ರಿಕೆಟ್ ಮ್ಯಾಚ್ಗಳು ಇರ್ತದೆ, ಕ್ರಿಕೆಟ್ ಮ್ಯಾಚ್ ಇದ್ದಾಗ ನೀವು ಬೇಜಾನ್ ಟಿ ವಿ ದೊಡ್ಡ ಸ್ಕ್ರೀನ್ ಹಾಕೋದೇನು ಅವಶ್ಯಕತೆ ಇಲ್ಲ. ಅವ್ರು ಬರ್ತಾರೆ, ಅವ್ರು ಬೇಕಾದ್ರೆ ಮನೆಗಳಲ್ಲಿ ನೋಡ್ಕೊತಾರೆ. ನೀವು ಅಲ್ಲಿ ಸ್ಕ್ರೀನ್ಗಳು ಹಾಕ್ಕೊಂಡು ಜನಗಳನ್ನೆಲ್ಲ ಸೇರಿಸ್ಕೊಂಡು ಮತ್ತು ನ್ಯೂಸೆನ್ಸು ಮತ್ತು ಟ್ರಾಫಿಕ್ ಜಾಮ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಸ್ಟಾರ್ಟ್ ಆಯಿತು ಅಂದರೆ ನಾವು ಟಿ ವಿ ತಾವೇತ ಸೀಸ್ ಮಾಡ್ಕೊಂಡು ಬರ್ತೀವಿ. ಹಾಗಾಗಿ ಬೆಳಗಿಂದ ಅಷ್ಟು ಸೈಕಲ್ ಆಗುವಂಥದ್ದು ಏನು ಎಲ್ಲ ನಮ್ಮ ಕಡೆ ವ್ಯಾಪಾರ ಒಂದು 5-6 ಗಂಟೆ ಮೇಲೆ ವ್ಯಾಪಾರ. ನಿಮ್ಮ ಇಲ್ಲಿಂದ ಹುಡುಗರೇ ಎಲ್ಲ ಪೂರ್ತಿ ರೋಡಿಗೆ ಬರೋದು, ಬೈಕ್ ವೀಲಿಂಗ್ ಮಾಡೋದು, ಟೀ ಕುಡ್ಕೊಂಡು ಏನಕ್ಕೆ ಶಿರಾದಲ್ಲಿ ಕೆಟ್ಟ ಏನಕ್ಕೆ ಬರ್ತಾಯಿದ್ದಾರೆ, ನಿಮ್ಮ ಟೀ ಅಂಗಡಿಯಲ್ಲಿ ಕುತ್ಕೊಂಡು ಟೀ ಕುಡಿತಾರೆ. ರಾತ್ರಿ 11-12 ಗಂಟೆ ಆದರೆ ಅಲ್ಲಿ ನಮ್ಮ ನಯಾರ ಪೆಟ್ರೋಲ್ ಬಂಕ್ ರೋಡ್ ಬಂದು ವೀಲಿಂಗ್ ಮಾಡ್ತೇವೆ, ಇಲ್ಲ ಶಿರಾ ಟೌನ್ನಾಗ ಬಂದು ವೀಲಿಂಗ್ ಮಾಡ್ತಾರೆ. ಅವ್ರಿಗೆ ಟೀ ಅದು ಇದು ಸಿಗಲಿಲ್ಲ ಅಂದರೆ ಎಲ್ಲ ಕ್ಲೋಸ್ ಆಗಿ ಮುಚ್ಕೊಂಡು ಮನೆಗೆ ಹೋಗ್ತಾರೆ ಎಲ್ಲ. ಹಾಂ ನೋ ಎಲ್ಲರದು ಇಲ್ಲ ನೋಡಪ್ಪ, ನೀನು ವೇಸ್ಟ್ ಮಾಡೋಕೆ ಅರ್ಧ ಏನು ಮಾಡ್ತೀಯ ಅದು ಕಡಿಮೆ ಮಾಡು. ಕಡಿಮೆ ಮಾಡು. 10ವರೆಗೆ ಎಷ್ಟು ಕ್ಲೋಸ್ ಆಗಬೇಕು ಅಷ್ಟೇ ಮಾಡು. ನೀನು ಜಾಸ್ತಿ ಮಾಡಿ ಹೇಳೋಕ್ಕಾಗಲ್ಲ, ನಿನ್ನಡೆ ಬರೋದು. ಬಿಸ್ನೆಸ್ ಅಂದರೆ ಏನು ಮಾಡೋಕ್ಕಾಗಲ್ಲ. ಯಾರು ನಿಲ್ಸಿರ್ತಾರೋ ಅವ್ರದ್ದು ವೆಹಿಕಲ್ಗಳು ಡಾಕ್ಯುಮೆಂಟ್ಸು, ಅವ್ರದ್ದು RC ಬುಕ್ಕು, ಇನ್ಶೂರೆನ್ಸು, ಅವ್ರ DL ಇಷ್ಟು ಕಂಪಲ್ಸರಿಯಾಗಿ ಇಟ್ಕೊಳಕ್ಕೆ ಹೇಳ್ಬಿಡ್ರಿ ಅವ್ರು. ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.